ಬೆಳಗಾವಿಯ ಸದನದಲ್ಲಿ ಇವತ್ತು ಕೂಡ ವಕ್ಫ್ ಕೋಲಾಹಲ ಉಂಟಾಗೋದು ಕನ್ಫರ್ಮ್. ಮಾಡಿಪಾಡಿ ಹೇಳಿಕೆ ವಿಚಾರದಲ್ಲಿ ವಾಗ್ಯುದ್ಧಕ್ಕೆ ಸಿದ್ಧತೆಗಳು ಆಗಿದೆ. 150 ಕೋಟಿ ಆಮಿಷ ಹೇಳಿಕೆಯದ್ದೇ ಇವತ್ತು ಗದ್ದಲ ಉಂಟಾಗೋದು ನಿಶ್ಚಿತ ಅಂತ ಲೆಕ್ಕಾಚಾರಗಳಿದೆ. ಈ ವಿಷಯವಾಗಿ ನೆನ್ನೆನೂ ಕೂಡ ಕಾಂಗ್ರೆಸ್ ಅವರು ರಿಯಾಕ್ಟ್ ಮಾಡ್ತಾ ಇದ್ರು, ಬಿಜೆಪಿ ಅವರು ಮಾತಾಡ್ತಾ ಇದ್ರು. ವಕ್ಫ್ ವಿಚಾರ ಚರ್ಚೆಗೆ ಬಿಜೆಪಿ ನಾಯಕರು ಪಟ್ಟನ್ನ ಹಿಡಿತಾರೆ. ಮತ್ತೆ ಇವತ್ತು ವಕ್ಫ್ ವಿಚಾರದ ಮೂಲಕವೇ ಬಿಜೆಪಿ ಅವರಿಗೆ ತಿರುಗೇಟನ್ನ ಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷ ಕೂಡ ಸಜ್ಜಾಗಿದೆ. ಇಲ್ಲಿ ಅನ್ವರ್ ಮಾಡಿಪಾಡಿ ಹೇಳಿಕೆಯನ್ನ ಪ್ರಸ್ತಾಪಿಸಿ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷ ಸಜ್ಜನ್ನ ಮಾಡಿಕೊಂಡಿದೆ. ಬಿಜೆಪಿ ಬಡ ರಾಜಕೀಯದ ಲಾಭಕ್ಕೆ ಈ ವಿಷಯವಾಗಿ ಕಾಂಗ್ರೆಸ್ ಪ್ರಯತ್ನವನ್ನ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಸದನದಲ್ಲಿ ಒಗ್ಗಟ್ಟಿನ ಹೋರಾಟವನ್ನ ಬಿಜೆಪಿ ಈ ವಿಷಯವಾಗಿ ಮಾಡುತ್ತಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇನ್ನೊಂದು ಕಡೆ ಕೋವಿಡ್ ಮುನಿರತ್ನ ಕೇಸ್ ಜೊತೆಗೆ ವಕ್ಫ್ ವಿಷಯನೂ ಪ್ರಸ್ತಾಪಿಸಿ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಂಡಿದೆ. ನಾನು ಭೇಟಿ ಮಾಡಿದ್ದೇ ಹೌದು, ವರದಿ ಬಗ್ಗೆ ನೀವು ಸುಮ್ಮನಿರಿ, ನೊಂದಿದ್ದೀರಿ ಅಂತ ಆಗ ವಿಜೇಂದ್ರ ಅವ್ರು ಹೇಳಿದ್ರು. ನಮ್ಮ ಮನೆಗೇನು ಬಂದಿರಲಿಲ್ಲ, ಬಿಜೆಪಿ ಆಫೀಸಲ್ಲೇ ನಾನು ಅವ್ರನ್ನ ಭೇಟಿ ಮಾಡಿದ್ದೆ ಅಂತೇಳಿ ಅನ್ವರ್ ಮಾಡಿಪಾಡಿ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ 150 ಕೋಟಿ ಆಫರ್ ಎಲ್ಲ ಕೊಟ್ಟಿದ್ದಾರೆ ಅನ್ನೋದು ಸುಳ್ಳು ಅಂತ ಅವ್ರು ಹೇಳಿದ್ರು. ಈ ಬಗ್ಗೆ ಮತ್ತೆ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟು ಇದೆಲ್ಲ ನಿಜ ಅಂತ ಹೇಳಿದ್ರು. ಇನ್ನೊಂದು ಕಡೆ ಇದೇ ವಿಷಯವಾಗಿ ವಿಜೇಂದ್ರ ಅವರು ಕೂಡ ನೆನ್ನೆ ಪ್ರತಿಕ್ರಿಯೆ ಕೊಡುವಾಗ ಕಾಂಗ್ರೆಸ್ ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ, ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ತಾ ಇದ್ದಾರೆ, ಅವರು ಓಪನ್ ಆಗಿ ಡಿಬೇಟಿಗೆ ಬರಲಿ, ಚರ್ಚೆಗೆ ಬರಲಿ, ನಾನು ತಯಾರಿದ್ದೀನಿ ಅಂತ ಸವಾಲನ್ನ ಹಾಕಿದ್ರು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಈಗ ವಕ್ಫ್ ವಿಷಯನೇ ರಾಜ್ಯ ಸರ್ಕಾರಕ್ಕೆ ಮುಳುವಾಗುತ್ತಾ ಸದನದಲ್ಲಿ ಅಂತ ಚರ್ಚೆಗಳು ಆಗುವಾಗಲೇ ಈಗ ಅನ್ವರ್ ಮಾಡಿಪಾಡಿ ವಿಷಯ ಕಾಂಗ್ರೆಸ್ಗೆ ಒಂದು ಪ್ರತ್ಯಸ್ತ್ರ ತರ ಆಗಿದೆ, ಬಿಜೆಪಿ ಮೇಲೆ ಮುಗಿ ಬೀಳೋದಕ್ಕೆ. ಸೊ ಇದನ್ನ ಕಾಂಗ್ರೆಸ್ ಯಾವ ತರ ಪ್ರೂವ್ ಮಾಡುತ್ತೆ? ಬರೀ ಆರೋಪಕ್ಕೆ ಇದು ಸೀಮಿತವಾಗುತ್ತಾ ಅಥವಾ ಅನ್ವರ್ ಮಾಡಿಪಾಡಿ ಅವ್ರ ಸ್ಟೇಟ್ಮೆಂಟ್ ಅನ್ನೇ ಹಿಡ್ಕೊಂಡು ಇವತ್ತು ಪ್ರತ್ಯಸ್ತ್ರ ಯಾವ ತರ ಹೂಡ್ಬೋದು? ನೋಡಿ ಶರ್ಮಿತಾ, ಇದು ಕಾಂಗ್ರೆಸ್ಗೆ ಒಂದು ರೀತಿ ಪ್ರತ್ಯಸ್ತ್ರ ಅಲ್ಲ, ಬ್ರಹ್ಮಾಸ್ತ್ರ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಹೋರಾಟಗಳಲ್ಲಿ ಬಹಳ ಮುಖ್ಯವಾಗಿ ವಕ್ಫ್, ಪಂಚಮಸಾಲಿ ಈ ರೀತಿಯಾದಂತಹ ಅನೇಕ ವಿಚಾರಗಳನ್ನು ಇಟ್ಕೊಂಡು ಕಳೆದ 4 ದಿನಗಳಿಂದಲೂ ಕೂಡ ಬಿಜೆಪಿ ರಾಜ್ಯ ಸರ್ಕಾರದ ಮೇಲೆ ಮುಗಿಬಿದ್ದಿತ್ತು. ಸೊ ಈಗ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಅನ್ವರ್ ಮಾಡಿಪಾಡಿ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಇದೆಯಲ್ಲ, ಅದೊಂದು ರೀತಿ ಬ್ರಹ್ಮಾಸ್ತ್ರ. ಸೊ ಹೀಗಾಗಿ ಆ ಒಂದು ಹೇಳಿಕೆಯನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದ್ರ ಮುಖಾಂತರ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಉಭಯ ಸದನಗಳಲ್ಲಿ, ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಎರಡೂ ಸದನಗಳಲ್ಲಿ ನಡೆದಿರ್ತಕ್ಕಂಥ ವಕ್ಫ್ ವಿಚಾರ ಕುರಿತಂತ ಒಂದು ಚರ್ಚೆಗೆ ಇವತ್ತು ಉತ್ತರವನ್ನ ಕೊಡಲಿದ್ದಾರೆ. ಈ ಸಂದರ್ಭದಲ್ಲಿ ಏನಾದರೂ ಸಿಎಂ ಸಿದ್ದರಾಮಯ್ಯನವರ ಒಂದು ಉತ್ತರಕ್ಕೆ ಏನಾದರೂ ಪ್ರತಿಪಕ್ಷಗಳು ಅಡ್ಡಿಪಡಿಸಿದ್ದಲೇ ಆಗಿದ್ದಲ್ಲಿ ಅವ್ರಿಗೆ ಕೌಂಟರ್ ಕೊಡೋದಕ್ಕೂ ಕೂಡ ಇನ್ನೂ 2 ಪ್ರಮುಖ ವಿಚಾರಗಳನ್ನ ಇಟ್ಕೊಂಡಿದ್ದಾರೆ. ಏನು, ಶಾಸಕ ಮುನಿರತ್ನ ವಿರುದ್ಧದ ಏನು ಜಾತಿ ನಿಂದನೆ ಕೇಸು, ಮತ್ತೊಂದು ಕಡೆಯಾಗಿ BS ಯಡಿಯೂರಪ್ಪ ಸೇರಿದಂತೆ ಬಿಜೆಪಿಯ ಕೆಲ ನಾಯಕರ ವಿರುದ್ಧ ಕೇಳಿ ಬಂದಿರತಕ್ಕಂಥ ಕೋವಿಡ್ ಅಕ್ರಮ. ಈ ಕೋವಿಡ್ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಜಸ್ಟಿಸ್ ಮೈಕಲ್ ಡಿ ಕುನ್ನಾರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಮಧ್ಯಂತರ ವರದಿಯನ್ನ ಪ್ರಸ್ತಾಪ ಮಾಡೋದ್ರ ಮುಖಾಂತರ ಒಂದು ರೀತಿ ವಿಪಕ್ಷಗಳನ್ನ ಕಟ್ಟಿ ಹಾಕುವಂತ ನಿಟ್ಟಲ್ಲಿ ಕಾಂಗ್ರೆಸ್ ದೊಡ್ಡ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ವಕ್ಫ್ ಕೇಸ್ ವಿಚಾರದಲ್ಲಿ ಏನೋ ಅನ್ವರ್ ಮಾಡಿಪಾಡಿ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಆಫರ್ ಕೊಟ್ಟಿದ್ರು ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರಲ್ಲ, ಅದು ಎಲ್ಲ ಒಂದ್ ಕಡೆಗೆ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷರು ವಕ್ಫ್ ಆಸ್ತಿಯನ್ನ ಕಬಳಿಸಿದ್ದಾರೆ, ನಿಮ್ಗೆ ಯಾವ ನೈತಿಕತೆ ಇದೆ ವಕ್ಫ್ ಆಸ್ತಿ ಬಗ್ಗೆ ಮಾತನಾಡೋದಕ್ಕೆ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ತಿರುಗಿ ಬೀಳುವಂತ ಒಂದು ಸಾಧ್ಯತೆಗಳಿದಾವೆ. ಮತ್ತೊಂದು ಕಡೆಯಾಗಿ ಮುನಿರತ್ನ ವಿರುದ್ಧದ ಜಾತಿ ನಿಂದನೆ ಕೇಸ್ ಕೂಡ, ಯಾಕಂತ ಹೇಳಿದ್ರೆ ನಿಮ್ಮ ಪಕ್ಷದ ಶಾಸಕರೇ ಗೌರವಯುತವಾಗಿ ನಡ್ಕೊಂಡಿಲ್ಲ, ಮತ್ತೊಂದು ಕಡೆಯಾಗಿ ಜಾತಿ ನಿಂದನೆ ಮಾಡಿದರೆ ನಿಮ್ಮ ಪಕ್ಷದ ವಿಪಕ್ಷ ನಾಯಕರ ವಿರುದ್ಧವೇ ಒಂದ್ ರೀತಿ ಏನು HIV ಸೋಂಕನ್ನು ತಗುಲಿಸುವಂತ ಒಂದು ಹುನ್ನಾರವನ್ನ ನಡೆಸಿದ್ರು. ಈ ರೀತಿಯಾದಂತಹ ಒಂದು ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ಇನ್ನುಳಿದಂತೆ ಏನು ಕೋವಿಡ್ ಅಕ್ರಮ, ಯಾಕಂತ ಹೇಳಿದ್ರೆ ಬಿಜೆಪಿ ಕಾಲದಲ್ಲಿ ನಡೆದಿರ್ತಕ್ಕಂಥ ಬಹುಕೋಟಿ ಹಗರಣ ಅದು. ಆ ಒಂದು ಈಗಾಗಲೇ ಕಾಂಗ್ರೆಸ್ ನಾಯಕರು ಆದಿ ಬೀದಿಯಲ್ಲಿ ಟೀಕೆಯನ್ನ ಮಾಡ್ತಾ ಇದ್ದಾರೆ, ಹೆಣದ ಮೇಲೆ ಹಣವನ್ನ ಮಾಡಿರ್ತಕ್ಕಂಥ ಬಿಜೆಪಿ ನಾಯಕರು ಅಂತ. ಸೊ ಈ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡೋದ್ರ ಮುಖಾಂತರ ಇವತ್ತು ವಿಪಕ್ಷಗಳನ್ನ ಕಟ್ಟಿ ಹಾಕುವಂತ ಒಂದು ತಂತ್ರಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂತದ್ದು. ತಿಮ್ಮೇಗೌಡ್ರ, ಈ ಎಲ್ಲ ಚರ್ಚೆಗಳ ಮಧ್ಯದಲ್ಲಿ ಅಫ್ಕೋರ್ಸ್ ಕಾಂಗ್ರೆಸ್ ನೀವು ಹೇಳ್ದಂಗೆ ಒಂದಿಷ್ಟು ಅಜೆಂಡಾಗಳನ್ನ ಮಾಡ್ಕೊಂಡಿದೆ ಬಿಜೆಪಿ ವಿರುದ್ಧ ತಿರುಗಿ ಬೀಳೋದಕ್ಕೆ, ಮುಗಿ ಬೀಳೋದಕ್ಕೆ. ಈಗ ಬೆಳಗಾವಿಯಲ್ಲಿ ಚರ್ಚೆ ಮಾಡೋದಕ್ಕೆ ಕಾರಣ ಒಂದು ಗಡಿ ಭಾಗದ ಸಮಸ್ಯೆ ಇರ್ಬೋದು, ಮತ್ತೊಂದು ಉತ್ತರ ಕರ್ನಾಟಕದ ಭಾಗದ ಬಗ್ಗೆ ಚರ್ಚೆ ಆಗಬೇಕು, ಆ ಸಮಸ್ಯೆಗಳ ಮುನ್ನೆಲೆಗೆ ಬರಬೇಕು, ಅದಕ್ಕೆ ಪರಿಹಾರ ಸಿಗಬೇಕು ಅಂತ. ಆ ನಿಟ್ಟಿನಲ್ಲಿ ಇವತ್ತು ಚರ್ಚೆಗೆ ಬರುತ್ತಾ? ಖಂಡಿತವಾಗಿಯೂ ಉಭಯ ಸದನಗಳಲ್ಲಿ ಎರಡೂ ಸಭಾಧ್ಯಕ್ಷರು ಕೂಡ ಈ ಒಂದು ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಇವತ್ತು 2 ದಿನಗಳನ್ನು ಕೂಡ ಮೀಸಲಿಟ್ಟಿರ್ತಕ್ಕಂಥದ್ದು, ಇವತ್ತು ಮತ್ತು ನಾಳೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಏನು ಕಳೆದ 2-3 ದಿನಗಳಿಂದಲೂ ಕೂಡ ನಡೆದಿರ್ತಕ್ಕಂಥ ಒಕ್ಕು ವಿವಾದದ ಒಂದು ಮೇಲಿನ ಚರ್ಚೆಗೆ ಉತ್ತರ ಕೊಡುವಂತ ಒಂದು ಅನಿವಾರ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯನವರು ಮೊದಲು ಉತ್ತರವನ್ನ ಕೊಡ್ತಾರೆ. ಈ ಸಂದರ್ಭದಲ್ಲಿ ಏನಾದರೂ ಪ್ರತಿಪಕ್ಷಗಳು ಅಡ್ಡಿಪಡಿಸಿದ್ರೆ ಈ ಒಂದು ಕೌಂಟರ್ ಅನ್ನ ಕೊಡೋದಕ್ಕೆ ಇದೀಗ
ಏನು ಕಾಂಗ್ರೆಸ್ ನಾಯಕರು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನುಳಿದಂತೆ ಏನು ಮುಂದುವರೆದ ಭಾಗವಾಗಿ ಅಂದ್ರೆ ಉತ್ತರ ಕರ್ನಾಟಕದ ಭಾಗದ ಅಂದ್ರೆ ಘಟಪ್ರಭಾ ಮಲಪ್ರಭಾ ನೀರಾವರಿ ಯೋಜನೆಗಳ ಸಮಸ್ಯೆಗಳು, ಮತ್ತೊಂದು ಕಡೆಗೆ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯೋದಕ್ಕೆ ಇವತ್ತು ಮತ್ತೆ ನಾಳೆ 2 ದಿನಗಳನ್ನ ಮೀಸಲಿಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಕೆಲ ಬಿಜೆಪಿ ನಾಯಕರು ಕೂಡ ಶೂನ್ಯ ವೇಳೆಯಲ್ಲಿ ಅಥವಾ ಕಾಲ್ ಆಫ್ ಅಟೆನ್ಷನ್ ಸಂದರ್ಭದಲ್ಲಿ, ಗಮನ ಸೆಳೆಯುವ ಸೂಚನೆಗಳ ಸಂದರ್ಭದಲ್ಲಿ ಏನಾದರೂ ಬೇರೆ ಬೇರೆ ವಿಚಾರಗಳನ್ನು ಎತ್ಕೊಂಡು ಸರ್ಕಾರವನ್ನ ಕೆಣಕಿದ್ರೆ ಈ ಒಂದು ಅಸ್ತ್ರಗಳನ್ನ ಪ್ರಯೋಗ ಮಾಡೋದಕ್ಕೆ ಇದೀಗ ಕಾಂಗ್ರೆಸ್ ಸರ್ಕಾರ ಸಜ್ಜಾಗಿರುವಂತದ್ದು. ಅದರಲ್ಲೂ ಕುತೂಹಲ ಇರೋದು ಬಿಜೆಪಿ ವಿಷಯವಾಗಿ ತಿಮ್ಮೇಗೌಡ್ರೆ, ಈಗ ವಕ್ಫ್ ವಿಷಯವಾಗಿನೇ ಯತ್ನಾಳ್ ಟೀಮ್ ಒಂದ್ ಕಡೆ ಆದ್ರೆ ವಿಜಯೇಂದ್ರ ಅಫಿಷಿಯಲ್ ಆಗಿ 3 ಟೀಮ್ಗಳನ್ನ ರಚನೆ ಮಾಡಿದ್ರು. ಪ್ರತ್ಯೇಕ ಪ್ರವಾಸಗಳನ್ನ ಮಾಡಿ ವರದಿಯನ್ನ ಯತ್ನಾಳ್ ಟೀಮ್ ಕೊಟ್ಬಿಟ್ಟಿತ್ತು ಜೆಪಿಸಿಗೆ. ಈಗ ವಕ್ಫ್ ವಿಷಯವಾಗಿನೇ ಕಾಂಗ್ರೆಸ್ ಅವರು ಬಿಜೆಪಿ ವಿರುದ್ಧ ಮುಗಿಬೀಳೋದಕ್ಕೆ ಇವತ್ತು ಅಫ್ಕೋರ್ಸ್ ತಯಾರಿ ಮಾಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಸದನದ ಒಳಗೆ ಈ ವಕ್ಫ್ ವಿಷಯವಾಗಿ ಬಿಜೆಪಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡುತ್ತಾ? ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ BY ವಿಜಯೇಂದ್ರ ಅವರು ಖುದ್ದು ಪ್ರತಿ ಶಾಸಕರಿಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಏನಾದರೂ ಕೋವಿಡ್ ಅಕ್ರಮವನ್ನ ಪ್ರಸ್ತಾಪ ಮಾಡಿದ್ರೆ ಅದು ತಮ್ಮ ಪರವಾಗಿ ನಿಲ್ಬೇಕು, ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಕೌಂಟರ್ ಕೊಡೋದಕ್ಕೆ ತಮ್ಮ ಪರವಾಗಿ ನಿಲ್ಬೇಕು ಅನ್ನುವಂತ ನಿಟ್ಟಲ್ಲಿ ಪ್ರತಿ ಶಾಸಕರಿಗೂ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ರೆಬಲ್ ಶಾಸಕರು ಕೂಡ ವಿಜಯೇಂದ್ರ ಅವ್ರ ಪರವಾಗಿ ನಿಲ್ತಾರ ಅನ್ನುವಂಥದ್ದೇ ಒಂದು ಕುತೂಹಲ. ಯಾಕಂತ ಹೇಳಿದ್ರೆ ಅನ್ವರ್ ಮಾನಪ್ಪಾಡಿ ವರದಿಯನ್ನ ಪ್ರಸ್ತಾಪ ಮಾಡುವಂತ ನಿಟ್ಟಲ್ಲಿ ಅಂದ್ರೆ ಯತ್ನಾಳ್ ಮೂಲಕವೇ ಕಾಂಗ್ರೆಸ್ ನಾಯಕರು BY ವಿಜಯೇಂದ್ರ ಅವರಿಗೆ ತಿರುಗೇಟನ್ನ ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅನ್ವರ್ ಮಾನಿಪ್ಪಾಡಿ ವರದಿ ಪ್ರಕಾರ ಒಂದು ಕ್ರಮವನ್ನ ಕೈಗೊಳ್ಳಬೇಕು. ಅನ್ವರ್ ಮಾನಿಪ್ಪಾಡಿ ವರದಿಯನ್ನೇ ಅಂದ್ರೆ ಅವರೇ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ವಿರುದ್ಧ ಈ ಒಂದು 105 ಕೋಟಿ ಆಫರ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತ ಒಂದು ವಿಚಾರವನ್ನ ಯತ್ನಾಳ್ ಅವರು ಪ್ರಸ್ತಾಪ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇದು ಕೂಡ ಎಲ್ಲೊಂದ್ ಕಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ ಒಂದು ರೀತಿ ಮಗ್ಗಲು ಮುಳ್ಳಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಕೋವಿಡ್ ಅಕ್ರಮ, ಮತ್ತೊಂದು ಕಡೆಗೆ ಅನ್ವರ್ ಮಾನಿಪ್ಪಾಡಿ ವರದಿ, ಈ ವರದಿ ಅನ್ವರ್ ಮಾನಿಪ್ಪಾಡಿಯವರವರ ಒಂದು ಹೇಳಿಕೆ, ಈ ಎರಡೂ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಪರವಾಗಿ ನಿಲ್ಲಬೇಕು ಅನ್ನುವಂಥ ನಿಟ್ಟಲ್ಲಿ ಬಿಜೆಪಿಯ ಕೆಲ ಶಾಸಕರುಗಳಿಗೆ BY ವಿಜಯೇಂದ್ರ ಅವರವರು ಖುದ್ದಾಗಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಂದು ನಡೆಯುವಂತ ಒಂದು ಸದನದಲ್ಲಿ ಏನಾದರೂ ಕಾಂಗ್ರೆಸ್ ನಾಯಕರು 2 ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾಗಿದ್ದಲ್ಲಿ ಇನ್ನು ಸದನದಲ್ಲಿ ಕೋಲಾಹಲ ಉಂಟಾಗುವುದಂತೂ ಸಹಜ. ಆ ಸಂದರ್ಭದಲ್ಲಿ ಯಾರ್ಯಾರು ಬಿಜೆಪಿಯ ಶಾಸಕರು ಯಾರ್ಯಾರು BY ವಿಜಯೇಂದ್ರ ಅವರವರ ಪರವಾಗಿ ನಿಲ್ತಾರೆ ಅನ್ನುವಂಥದ್ದೇ ಸದ್ಯದ ಕುತೂಹಲ. ಶರ್ಮಿತಾ, ನೋಡಿ ಸದನದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಹೆಬ್ಬಾಕ ತಿಮ್ಮೇಗೌಡ್ರೆ ತಮ್ಮ ಇನ್ಫಾರ್ಮೇಶನ್ಗೆ.